ನಂದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ವೈಟ್ನಮ್ಗೆ ನಮಗೆಲ್ಲರಿಗೂ ಸ್ವಾಗತ. ಇದ್ರ ಜೊತೆಗೆ ವೈಟ್ನಮ್ದು ಹೃದಯ ಬಡಿತ ಕ್ಯಾಪಿಟಲ್ ಸಿಟಿ ಹೊನ್ನಾಯ್ದಿಂದ ನಿಮಗೆಲ್ಲರಿಗೂ ನಾ ಮಾಡುವ ನಮಸ್ಕಾರಗಳು. ಅಕೌಂಟ್ ಟಿಕೆಟ್ ಗುರುವೇ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಆರಾಮಿದೆ ತಂದ್ಕೊಳಕತ್ತೀನಿ. ನಾವು ಭಾರತದಲ್ಲಿ ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದ್ರೆ ಫಸ್ಟಿಗೆ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ನಾನು ಕೂಡ ಈ ಹೊನ್ನಾಯಿ ಸಿಟಿಯಲ್ಲಿರುವ ಒಂದು ಗುಡಿಗೆ ಬಂದೀನಿ. ಗುಡಿ ಒಳಗೆ ಹೋಗಿ ನಮಸ್ಕಾರ ಮಾಡಿ ನಮ್ಮ ಮುಂದಿನ ಕೆಲಸವನ್ನು ಸ್ಟಾರ್ಟ್ ಮಾಡಬರುತ್ತೆ. ಈ ದೇಶದೊಳಗೆ ಸಾಕಷ್ಟು ಜನ ಬೌದ್ಧ ಧರ್ಮವನ್ನು ಪಾಲಿಸ್ತಾರೆ. ಈ ಒಂದು ಟೆಂಪಲ್ ಬೌದ್ಧ ಧರ್ಮದ ಟೆಂಪಲ್. ಇದು 6ನೇ ಶತಮಾನದಲ್ಲಿ ಕಳಿಸಿರ್ತಾರೆ. ಈ ಟೆಂಪಲ್ ಹೆಸರು ಟ್ರಾನ್ ಕಾಕ್ ಪಗೋಡ. ನಾವು ಯಾವ ರೀತಿ ಉದ್ದಿನ ಕಡ್ಡಿಯನ್ನು ಬೆಳಗ್ತೀವಿ ಅದೇ ರೀತಿ ಇಲ್ಲಿ ಕೂಡ ಉದ್ದಿನ ಕಡ್ಡಿಯನ್ನು ಬೆಳಗಬೇಕು. ಉದ್ದಿನ ಕಡ್ಡಿ ಚುಚ್ಚಕ್ಕೆ ನೋಡಿ ಎಷ್ಟು ದೊಡ್ಡದು ಪಾಟ್ ಇಟ್ಟಾರೆ. ಇಲ್ಲಿ ಸ್ಟೇಟ್ ಉದ್ದಿನ ಕಡ್ಡಿನೂ ಕೂಡ ಹಚ್ತಾರೆ, ರೌಂಡ್ ಆಗಿರುವ ಉದ್ದಿನ ಕಡ್ಡಿ ಕೂಡ ಹಚ್ತಾರೆ. ಗುಡಿ ಆವರಣದೊಳಗೆ ಒಂದು ಬೂದಿ ಗಿಡ ಅದ. ಈ ಬೂದಿ ಗಿಡ ಏನದಾಗ ನಮ್ಮ ಭಾರತದ ಪ್ರೆಸಿಡೆಂಟ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು 1959ನೇ ಇಸ್ವಿ ಒಳಗೆ ಇಲ್ಲಿ ಬಂದು ಇದನ್ನು ಗಿಫ್ಟಾಗಿ ಕೊಡ್ತಾರೆ ಈ ಗುಡಿಯವರಿಗೆ. ಭಕ್ತಾದಿಗಳು ಈ ಗುಡಿಗೆ ಬಂದು ಒಳಗೋಗಿ ನಮಸ್ಕಾರ ಮಾಡಿ ಹೊರಗಡೆ ಬಂದು ಈ ಗಿಡದ ಸುತ್ತಮುತ್ತ ಪರಿಕ್ರಮ ಹಾಕ್ತಾರೆ. ಒಂದು ಕೆರೆ ಅದ, ಆ ಕೆರೆ ಸೆಂಟ್ರದಾಗ ಈ ಒಂದು ಟೆಂಪಲ್ ನಿರ್ಮಾಣ ಮಾಡ್ಯಾರ. ಗುಡಿಯಿಂದ ಒಂದು ಸ್ತೂಪ ಅದ, 11 ಅಂತಸ್ತು ಸ್ತೂಪ ಅದ. ಈ ಸ್ತೂಪದೊಳಗೆ ಬುದ್ಧನ ರಿಲಿಕ್ಸ್, ಬುದ್ಧನ ಮೂರ್ತಿಗಳನ್ನು ಇಟ್ಟಾರ. ಇಂಡಿಯಾದಿಂದ ಒಂದಿಷ್ಟು ತಂದಾರ, ಹೊರಗಿನ ದೇಶದಿಂದ ಎಲ್ಲೆಲ್ಲಿ ಬುದ್ಧನ ರಿಲೇಟೆಡ್ ಇದ್ದಿರ್ತಾವಾಗ ಅವ್ರನ್ನೆಲ್ಲ ಬೇರೆ ದೇಶದಿಂದ ತಂದು ಕೇಸಿಂದ್ರ ಈ ಸ್ತೂಪದೊಳಗೆ ಇಟ್ಟಾರ. ಈ ಸ್ತೂಪ ಏನದೀಗ ಕಮಲದ ಗಪ್ಲೆ ಕಾಣ್ತದ, ಅದ್ರ ಸಂಬಂಧ ಇದಕ್ಕೆ ಲೋಟಸ್ ಟವರ್ ಸ್ತೂಪ ಅಂತಾರೆ. ನಮ್ಮ ಕಡೆ ಎಲ್ಲ ದೇವ್ರ ಗುಡಿಗೆ ಹೋದೆಪ್ಪ ಅಂತಂದ್ರೆ ಕಾಯಿ ಕರ್ಪೂರ ಹಾರವನ್ನು ಅರ್ಪಿಸ್ತೀವಿ. ಬಟ್ ಈ ಮಂದಿರಕ್ಕೆ ಇಲ್ಲಿ ಜನ ಏನು ಬರ್ತಾರೀಗ ಅವರು ಇಲ್ಲಿ ಮುಂದ್ಗಡೆ ಮೀನ ಮಾಡ್ತಿರ್ತಾರೆ. ಆ ಮೀನುಗಳನ್ನು ತಗೊಂಡು ಈ ಕೆರೆ ಒಳಗೆ ಬಿಡ್ತಾರೆ. ನಮ್ಮ ಭಾರತದಲ್ಲಿ ಯಾವ ರೀತಿ ನಮಗೆ ಗಾಂಧಿ ತಾತ, ಈಗ ನಮ್ಮ ಭಾರತದ ಪಿತಾಮಹ ಅವರು ಗಾಂಧಿ ತಾತ ಅವರು, ಅದೇ ರೀತಿ ಈ ವೈಟ್ನಮ್ದಾಗೂ ಒಬ್ಬರು ಪಿತಾಮಹ ಅದರ, ಅವರೇ ಹೋಚಿಮಿನ್ ಅವರು. 1945 ಒಳಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು. ಅದು ಅಮೇರಿಕಾದವ್ರ ಜೊತೆ ಯುದ್ಧ ಮಾಡಿ. ಇವಾಗ ನಾವು ಹೋಚಿಮಿನ್ ಅವರ ಮ್ಯೂಸಿಯಮ್ದಾಗ ಹೊಂಟಿವಿ. ಆ ಮ್ಯೂಸಿಯಮ್ದಾಗ ಹೋಚಿಮಿನ್ ಅವರ ಬಾಡಿ ಏನಾದರೂ ಇಟ್ಟಾರ. ಅದ್ರ ಮಗ್ಲಿಕ್ಕೆ ಇನ್ನೊಂದು ಸಣ್ಣ ಮ್ಯೂಸಿಯಮ್ ಅದ. ಆ ಮ್ಯೂಸಿಯಮ್ದಾಗ ಒಂದು ಸ್ವಲ್ಪ ಎಕ್ಸಿಬಿಷನ್ ಇಟ್ಟಾರ. ವಾರ ಒಳಗೆ ಏನೇನೆಲ್ಲ ಯೂಸ್ ಮಾಡ್ಯಾರ, ಆ ಹೋಚಿಮಿನ್ ಅವರು ಏನೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದು ಅದನ್ನು ನೋಡೋ ಸಂಬಂಧ ಇವಾಗ ನಾನು ನಿಮ್ಗೆ ಕರ್ಕೊಂಡು ಹೊಂಟೀನಿ ಹೋಚಿಮಿನ್ ಅವರ ಮ್ಯೂಸಿಯಮ್ಗೆ. ಅದೇ ಒಂದು ಬಿಲ್ಡಿಂಗ್ ಒಳಗೆ ಹೋಚಿಮಿನ್ ಅವರ ಬಾಡಿ ಇಟ್ಟಾರ. ಈ ದೇಶದ ಕ್ರಾಂತಿಕಾರಿ ವೀರಯೋಧ ಹೋಚಿಮಿನ್ ಅವರ ಮ್ಯೂಸಿಯಮ್ದಾಗ ಬಂದಿವಿ. ಅವ್ರ ದೇಹ ಕೂಡ ಇದೇ ಮ್ಯೂಸಿಯಮ್ದಾಗ ಇಟ್ಟಾರ. ಆ ಮ್ಯೂಸಿಯಮ್ಗೆ ಹೋಗ್ಲಿಕ್ಕೆ ಇವತ್ತು ನಮಗೆ ಪರ್ಮಿಷನ್ ಇಲ್ಲ. ನಾನು ಹಿಂದ್ಗಡೆ ಕಾಣ್ತದಾಗ ಈ ಒಂದು ಮ್ಯೂಸಿಯಮ್ ಒಳಗೆ ಅವ್ರು ಉಡುವ ಬಟ್ಟೆ ಮತ್ತು ಒಂದಿಷ್ಟು ಸಾಮಾನು ಪೇಪರ್ಗಳನ್ನು ಎಕ್ಸಿಬಿಷನ್ಗೆ ಇಟ್ಟಾರ. ಹೋಚಿಮಿನ್ ಅವರು ಧರಿಸಿರುವ ಶರ್ಟ್ ಇದು ಆ ಟೈಮ್ದಾಗ. ಈ ಊರೊಳಗೆ ಇಷ್ಟು ಸೆಕೆ ಆಗ್ತದ, 2 ನಿಮಿಷಕ್ಕೊಮ್ಮೆ ನಾವು ಮುಖ ಒರೆಸ್ಕೋಬೇಕು. ಈ ಒಂದು ಸಿಟಿನೂ ಸಮುದ್ರದ ದಂಡಿಗೆ ಅದ. ಈ ಊರೊಳಗೆ ಬಂದ್ಗಳೇ ನಾವು 1 ರೂಪಾಯಿ ಕೊಟ್ರೆ ಇವ್ರು ನಮ್ಗೆ 300 ರೂಪಾಯಿ ಕೊಡ್ತಾರೆ. ಅಂದ್ರೆ ನಾ ಇಲ್ಲಿ ಲಕ್ಷಾಧಿಪತಿ ಆಗ್ಬಿಡ್ತೀನಿ. ಬರೀ 5,000 ರೂಪಾಯಿ ಕೊಟ್ಟರೆ ನನಗೆ ಇವ್ರು 15 ಲಕ್ಷ ತನಕ ಕೊಡ್ತಾರೆ. ಇವಾಗ ನಾನು ನಿಮ್ಗೆ ಇಲ್ಲಿರುವ ನೋಟ್ಗಳನ್ನು ತೋರಿಸ್ತೀನಿ. ಈ ನೋಟ್ ಮ್ಯಾಗ ಎಷ್ಟು ಜೀರೋ ಅದಾವೆ ನೋಡ್ರಿ, 10,000 ನೋಟ. ಈ ನೋಟ್ ಮ್ಯಾಗ ಒಬ್ರದ್ದು ಫೋಟೋ ಕೂಡ ಅದ. ಇವರೇ ಹೋಚಿಮಿನ್ನ. ಇನ್ನೇಗೆ ಹೋಗಿ ಬಂದೇವೆ ಈಗ ಮ್ಯೂಸಿಯಮ್ಮ. ನಮ್ಮ ಕಡೆ ಯಾವ ರೀತಿ ಗಾಂಧಿ ತಾತನ ಫೋಟೋ ಹಾಕ್ತೀವಿ ಈಗ ನೋಟ್ ಮ್ಯಾಗ, ಅದೇ ರೀತಿ ಇಲ್ಲಿ ಕೂಡ ಹೋಚಿಮಿನ್ ಅವರ ಫೋಟೋ ಹಾಕ್ಯಾರ ನೋಡ್ರಿ. ಇದು 20,000 ರೂಪಾಯಿ ನೋಟ, 1 ಲಕ್ಷ ರೂಪಾಯಿ ನೋಟ, ಇದು 50,000 ರೂಪಾಯಿ ನೋಟ. ಇದೇನಪ್ಪ ಇವ ಬರೀ ಹಿಸ್ಟ್ರಿ ಬರೀ ಅವು ಇವು ತೋರ್ಸಕತ್ತನಪ್ಪ ಅಂತಂದ್ರೆ ಬೇಸರ ಮಾಡ್ಕೋಬೇಡ್ರಿ. ಸ್ವಲ್ಪ ಟೈಮ್ ಕೊಡ್ರಿ ನನಗೆ. ಯಾಕಂದ್ರೆ ಯಾವುದೇ ಒಂದು ದೇಶಕ್ಕೆ ಬರಬೇಕಪ್ಪ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಈ ಸಿಟಿ ಒಳಗೆ ಕೂಡ ಕಂಡಾಪಟ್ಟಿ ನೀವು ನೋಡೋವು ಅದಾವ. ಟ್ರೈನ್ ಅನ್ನೋದಾಗ ಹೊಟ್ಟೆ ಮುಂದೆ ಐಸೋತದ, ಅದನ್ನು ಕೂಡ ತೋರಿಸ್ತೀನಿ. ರಾತ್ರಿ ಕಂಡಾಪಟ್ಟಿ ದಾರು ಕುಡ್ತಾರ, ಅವು ಎಲ್ಲ ಕೂಡ ತೋರಿಸ್ತೀನಿ. ಒಂದು ಸ್ವಲ್ಪ ವೇಟ್ ಮಾಡಿರಿ. ಇದೊಂದು
ಜ್ಞಾನ ಮತ್ತು ಸಾಹಿತ್ಯದ ಸಂಕೇತ ಟೆಂಪಲ್ ಆಫ್ ಲಿಟ್ರೇಚರ್ನ ತೋರಿಸ್ಕೇಸಿಂದ್ರೆ ಆ ಕಡೆ ಹೋಗಂಬ್ರತ್ತ. ಅಕ್ಕ ಒಂದು ಟಿಕೆಟ್. ಥ್ಯಾಂಕ್ ಯು. ಅಂತೂ ಇಂತೂ 70,000 ರೂಪಾಯಿ ಕೊಟ್ಕೇಸಿಂದ್ರೆ ನಿಮ್ಗೆ ನಾನು ಈ ಟೆಂಪಲ್ಗೆ ಕರ್ಕೊಂಡು ಹೊಂಟೀನಿ ರೀ. ಮಿಸ್ ಮಾಡ್ಕೊಳ್ಳೋರೆ ಈ ವಿಡಿಯೋನ ನೋಡಿರಿ. ವಿಯೆಟ್ನಾಂ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ವಿಶ್ವವಿದ್ಯಾಲಯದು ಫಸ್ಟ್ ಗೇಟ್ ಇದು. ಜ್ಞಾನ ಪ್ರಾಪ್ತಿಯ ಬಾಗಿಲು ಇದು. ಬಾಗಿಲು ಒಳಗೆ ಬಂದ್ಗಳನ್ನೇ ನಮಗೆ ಹಚ್ಚ ಹಸಿರು ಕಾಣ್ತದ. ಇವೆಲ್ಲ ಭಾಳ ವರ್ಷಿನ ಗಿಡಗಳಿವು. ಇದನ್ನು ಪಂಡಿತರು ಮತ್ತು ವಿದ್ಯಾಭ್ಯಾಸದ ಗೌರವಕ್ಕಾಗಿ ಇದಕ್ಕೆ ಕಟ್ಟಿಸಿದ್ರು. ಇದಾಗಿಂದ ರಾಜರ ಮಕ್ಕಳಿಗೆ ಪರೀಕ್ಷೆ ಬರೆಯೋಕೆ ಮತ್ತು ಅವ್ರ ಟ್ರೈನಿಂಗ್ ಸೆಂಟರ್ ಐತಿದು. ಈ ಒಂದು ಟೆಂಪಲ್ 1070 ಕಟ್ಸಿರ್ತಾರೆ. ಇದನ್ನು ಕನ್ಫ್ಯೂಷಿಯಸ್ ಎಂಬ ಒಬ್ಬ ವ್ಯಕ್ತಿಗೆ ಡೆಡಿಕೇಟೆಡ್ ಮಾಡಿರ್ತಾರೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಈ ಬಾವಿ ಒಳಗೆ ನಾವು ಮುಳುಗಿದ್ರ ಆತ್ಮಶುದ್ಧಿ ಆತಿತ್ತು. ಅದ್ರ ಸಂಬಂಧ ಈ ಬಾವಿಯನ್ನು ಇಲ್ಲಿ ಕಟ್ಟಿಸಿದ್ರು. ಈ ಬಾವಿ ಸುತ್ತಮುತ್ತ ಒಂದಿಷ್ಟು ಫಲಕಗಳದವ, ಕನ್ಫ್ಯೂಷಿಯಸ್ ಮತ್ತು ಅವರ ಶಿಷ್ಯರ ಫಲಕಗಳು. ಆ ಫಲಕಗಳನ್ನು ಆಮೆಯ ಮೇಲ್ಗಡೆನೆ ನಿಂದಿರಿಸ್ಯಾರ. ಕನ್ಫ್ಯೂಷಿಯಸ್ ಅವರ ಮೂರ್ತಿ ಅದ, ಹಾಗೆ ಅವ್ರ ಶಿಷ್ಯರದು ಒಂದು ಸ್ವಲ್ಪ ಮೂರ್ತಿ ಅದಾವ. ಇಲ್ಲಿ ಬಂದ ಕೇಸಿಂದ್ರ ಉದ್ದಿನ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇವ್ರ ಹಣ್ಣು ತಿನ್ನೋದತ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ಇವು ಹಣ್ಣೆ ಇವ್ರನ್ನ ತಿನ್ನಲ್ಲ. ಇವ್ರನ್ನ ಬುದ್ಧನ ಬೆರಳಪ್ಪ ತಂದು ಪೂಜೆ ಮಾಡ್ತಾರೆ. 1,00,000 ವೈಟಮಿನ್ಸ್ ಡಾಂಗ್ ಮ್ಯಾಗ ಈ ಟೆಂಪಲ್ ಆಫ್ ಲಿಟ್ರೇಚರ್ದು ಫೋಟೋ ಅದಪ್ಪ ತಂದು ನಾನು ಹಿಂದ್ಗಡೆ ನೋಡಕತ್ತೀರೀಗ. ಈ ಒಂದು ಲೊಕೇಶನ್ನ ಈ ನೋಟ್ ಒಳಗಿರುವ ಪಿಕ್ಚರ್ ನೋಡ್ರಿ, ಎರಡು ಸೇಮ್ ಅದಾವ. ಇಡ್ತಕ್ಕ ನೀವು ಬರೀ ಹೊನ ಸಿಟ್ಟಿದ್ದು ಒಂದೇ ಮುಖ ನೋಡಿದ್ರಿ, ಇನ್ನು ಮುಂದೆ ಎರಡನೇ ಮುಖ ಕೂಡ ನೋಡ್ರಿ. ಹೊನ ಸಿಟಿ ಒಳಗೆ ಹಳೆಯ ಕಾಲದ ನಗರದಾಗ ಬಂದೀವಿ ನಾವು ಇವಾಗ. ಈ ನಗರವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮೊದಲು ಈ ನಗರದ ಫೇಮಸ್ ಫುಡ್ ಬಾನ್ಮಿಯನ್ನು ಟೇಸ್ಟ್ ಮಾಡಮ್ರತ್ತ. ಹಾಂ, ಸ್ಪೈಸಿ. ಓ ಥ್ಯಾಂಕ್ ಯು. ನಮ್ಮ ಉತ್ತರ ಕರ್ನಾಟಕ ಕಡೆ ಜೋಳದ ರೊಟ್ಟಿ ಶೇಂಗಾ ದಂಡಿ ಹೆಂಗೆ ಫೇಮಸ್ ಈಗ, ಅದೇ ರೀತಿ ಈ ಹೊನ ಸಿಟಿ ಒಳಗೆ ಈ ಬಾಮಿ ಫೇಮಸ್ಸ. ಈ ಬಾಮಿಗಪ್ಪ ಅಂತಂದೆ ಇಲ್ಲಿ ಬಂದು ಜನಗಳು ಯಾವ ರೀತಿ ಕೂತು ತಿನ್ಲಕತ್ತಾರೆ ನೋಡ್ರಿ. ಒಂದು ಬಾಮಿಗೆ 40,000 ವೈಟಮಿನ್ಸ್ ಸ್ಟ್ರಾಂಗ್. ಟೇಸ್ಟ್ ಮಾಡಬ್ರತ್ತ ಯಾವ ರೀತಿ ಅದ ಈ ಬಾಮಿ ಅನ್ನೋದು. ಸೈಜ್ ಮಾತ್ರ ದೊಡ್ಡದೇ ಆದ್ರಿ ಗುರುವೆ. ನಾನು ಟ್ರೈ ಮಾಡಕತ್ತೀನಿ. ವೆಜ್ ನಾನ್ ವೆಜ್ ಕೂಡ ಸಿಗ್ತಾವ. ಒಳಗೆ ಹಿಸೆ ಆಗಲ್ಲ. ಒಂದು ಸತ ಬಂದ್ರಪ್ಪ ಅಂತಂದ್ರೆ ಈ ಥರ ನಾವು ಲೋಕಲ್ ಫುಡ್ನ ಟೇಸ್ಟ್ ಮಾಡೇಬೇಕು. ಮೇಲ್ಗಡೆ ಒಂದು ಬ್ರೆಡ್, ಅದ್ರ ಒಳಗಡೆ ತುಂಬ್ತಾರೆ. ನಾನು ವೆಜ್ ತುಂಬ ತಿಳಿದೆ. ಇದ್ರ ಸಂಬಂಧ ಮಶ್ರೂಮ, ಅವಕ್ಯಾಡೋ, ಸೌಂತಿಕಾಯಿ, ಗಜ್ರಿ, ಕೊತ್ತಂಬರಿ ತುಂಬ್ಯಾರ. ನಾನ್ ವೆಜ್ ಇತ್ತಪ್ಪ ಅಂತಂದ್ರೆ ಹಂದಿ, ನಾಯಿಯನ್ನು ತುಂಬ ಕೊಡ್ತಿದ್ರು. ಅಲ್ಲಿ ಒಂದು ಗಾಲಿ, ಇಲ್ಲಿ ಮುಂದೆ 2 ಗಾಲಿ. ಇಲ್ಲಿ ಟೂರಿಸ್ಟ್ಗಳು ಆರಾಮಾಗಿ ಕೂತು ಓಪನ್ ವ್ಯೂವನ್ನು ನೋಡ್ಕೋತ ಹೋಗ್ಬೋದು. ಈ ಸಿಟಿ ಒಳಗೆ ಆಟೋ ರಿಕ್ಷಾ ಇರಲ್ಲ. ಎಲ್ಲರೂ ಹೋಗ್ಬೇಕಪ್ಪ ಅಂತಂದ್ರೆ ಬೈಕ್ ಇದ್ದಿರ್ತದ, ಅದೇ ರೀತಿ ಕಾರ್ ಇದ್ದಿರ್ತದ. ಇವೆರಡೂ ಬಿಟ್ಟು ಫೇಮಸ್ ಈ ರಿಕ್ಷಾ ಇದ್ದಿರ್ತದ. ಇದನ್ನು ಕಾಲಿಂದನೇ ಹೊಡಿತಾರೆ ಇವರು. ಟೋಟಲ್ 3 ಗಾಲಿ ರಿಕ್ಷಾ ಆದಿದ್ದು. ಓಹೋ, ಇವಾಗ ಹೊನ ಸಿಟಿಯನ್ನು ಎಕ್ಸ್ಪ್ಲೋರ್ ಮಾಡಂಬರ್ರಿ. ಈ ಒಂದು ರಿಕ್ಷಾದಾಗ ಕೂತ್ಕೇಶಂದ್ರೆ ಹಿಂದೆ ಅಣ್ಣ ಪೈಡಲ್ನ ತೊಳಿಲಕತ್ತಾನ. ನಾವು ಮುಂದೆ ನೋಡ್ಕೋತ ಹೊಂಟೀವಿ. ನನ್ನ ಮುಂದೆ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲ. ಫುಲ್ ಕ್ಲಿಯರ್ ವ್ಯೂ ಅದ. ಅಚ್ಚಕ್ಕಿಚ್ಚಕ್ಕ ಮುಂದೆ ನೋಡ್ಕೋತ ಹೋಗ್ಬೋದು ಈ ಓಲ್ಡ್ ಕ್ವಾರ್ಟರನ್ನು. ಪ್ರಾಚೀನ ಕಾಲದಾಗ ಈ ಸೈಕಲ್ ಮುಂದೆ ಕಟ್ಟಿಗೆಗಳನ್ನು ಇಟ್ಕೊಂಡು ಕೇಶಂದ್ರೆ ಹೋಗ್ತಿದ್ರು. ಇವಾಗ ನಮ್ಮಂಥ ಟೂರಿಸ್ಟ್ ಬಂದವ್ರಿಗೆ ಕರ್ಕೊಂಡು ಕೇಶಂದ್ರೆ ಸುತ್ತರಿಸ್ತಾರೆ ಈ ಸಿಟಿಯನ್ನು. ಓ ದಿನ ಲೈಟ, ಪೋ ಅಂದ್ರೆ ರಸ್ತೆ, ದಿನ ಲೈಟಪ್ಪ ಅಂತಂದ್ರೆ ಇಲ್ಲಿ ಏನು ಸಿಗ್ತದೆ ಅದನ್ನಲ್ಲಿ ಬರೆದಿರ್ತಾರೆ. ಇದೇ ರೀತಿ ಪ್ರತಿಯೊಂದು ಮೂಲಿ ಮ್ಯಾಗ ಕೂಡ ಬರೆದಿರ್ತಾರೆ. ಹೊನೆಯದಲ್ಲಿರುವ ಫೇಮಸ್ ಟ್ರೇನ ಸ್ಟ್ರೀಟ್ ಬಲ್ಲಿದ್ದೀನಿ. ಸೆಂಟ್ರದಾಗ ಒಂದು ಹಳಿ ಐತದ, ಅದ್ರ ಸುತ್ತಮುತ್ತ ಅಂಗಡಿಗಳು ಇದ್ದಿರ್ತಾವ, ಭಾಳ ಸಮೀಪ ಇದ್ದಿರ್ತಾವ. ಮತ್ತು ಅಂಗಡಿಗಳನ್ನ ಡೆಕೋರೇಷನ್ ಮಾಡಿರ್ತಾರೆ. ಅದ್ರ ಸಂಬಂಧ ಈ ಒಂದು ಸ್ಟ್ರೀಟ ಫೇಮಸ್ ಹೊನಾಯ್ದಾಗ. ನೀವು ಹೊನಾಯ್ ಸರ್ಚ್ ಮಾಡಿದ್ರೆ ಸಾಕು ಗೂಗಲ್ದಾಗ ನಿಮ್ಗೆ ಈ ಟ್ರೈನ್ ಸ್ಟ್ರೀಟನ್ನು ತೋರಿಸ್ತದೆ ಗೂಗಲ್. ಈ ಟ್ರೈನ್ ಸ್ಟ್ರೀಟ್ ಒಳಗೆ ಎಲ್ಲರಿಗೂ ಪರ್ಮಿಷನ್ ಇರಲ್ಲ. ಯಾರು ಈ ಅಂಗಡಿ ಒಳಗೆ ಬಂದು ಕೇಸಂದ್ರೆ
ಏನಾರ ತಿಂತಾರೀಗ ಅವ್ರಿಗೆ ಇಷ್ಟೇ ಇಲ್ಲಿ ಪರ್ಮಿಷನ್ ಇದ್ದಿರ್ತದ. ಅದ್ರ ಸಂಬಂಧ ನಾವು ಇಲ್ಲೇ ಯಾವ್ದ್ರ ಒಂದು ಸೀಟ್ ಹಿಡಿದು ಕೇಸಂದ್ರ ಟ್ರೈನ್ ಬರುತ್ತಕ್ಕ ಕಾಯಂಬರತ್ತ. ಟ್ರೈನ್ ಬಂದಿಂದ ಅದು ವ್ಯೂ ನೋಡಂಬರತ್ತ. ಯಾವ ರೀತಿ ಕೂತಾರ ಮೇಡಮ್ಗಳು. ಟ್ರೈನ್ ಬರುವಾಗ ಮಿಸ್ ಆಗಿ ನಾವು ಅಲ್ಲಿ ಹೋದ್ರೆ ಸಾಕು, ಟ್ರೈನ್ ನಮಗೆ ಹೈಸ್ಕೊಂಡು ಹೋಗ್ತದ. ಟ್ರೈನ್ ಒಟ್ಟ ನಿಂದಿರ್ಸಲ್ಲ ಇಲ್ಲಿ. ಈ ಒಂದು ಹಳ್ಳಿ ಜೊತೆನೆ ಇಲ್ಲಿರುವ ಜನಗಳು ಬದುಕ್ತಾರ. ಅಂದ್ರೆ ಇವರು ಯಮರಾಜನ್ ಜೊತೆ ಡೈಲಿ ಬದುಕ್ತಾರ. ಫ್ರೆಂಚ್ ಕಾಲದಲ್ಲಿ ಬಳಸುತ್ತಿದ್ದ ಈ ಒಂದು ರೈಲ್ ಮಾರ್ಗ ಇವಾಗ ಟೂರಿಸ್ಟ್ ಅಟ್ರಾಕ್ಷನ್ ಆಗ್ಯದ. ನೀವೇ ಬರೀ ಜಸ್ಟ್ ಥಿಂಕ್ ಮಾಡ್ರಿ, ಬರೀ ಒಂದು ರೈಲ್ ಹಳಿ ಮ್ಯಾಗೆ ಈ ದೇಶದ್ದು ಮೋಸ್ಟ್ ಇಂಪಾರ್ಟೆಂಟ್ ಟೂರಿಸ್ಟ್ ಅಟ್ರಾಕ್ಷನ್ ಇದು. ಇವಾಗ ಗಂಟೆ ಹೊಡಿತು, ಎಲ್ಲರೂ ಫುಲ್ ಎಚ್ಚರಾದ್ರು. ಈ ಹಳಿ ಮ್ಯಾಗ ಆ ಬಿಯರ್ ಬೂಚ್ ಏನು ಇದ್ದಿರ್ತದಾಗ ಅದನ್ನು ಅಲ್ಲಿ ಇಟ್ಟಾರ ನೋಡ್ರಿ. ಅದು ಚಪ್ಪಟ್ ಆಗೋ ಸಂಬಂಧ ಇಡ್ತಾರಲ್ಲಿ. ಇವು ಮುಂದೇನು ಇಟ್ಟಿದ್ರಿ ಟೇಬಲ್ಗಳು ಇವನ್ನೆಲ್ಲ ತೆಗಿಬೇಕು. ಮಗ ಬರೀ ಕುಂದ್ರೆ ಅನ್ನಕತ್ತನ ನೋಡ್ರಿ ಯಾವ ರೀತಿ ಎಲ್ಲ ಕುಲ್ಲ ಮಾಡಿದ್ರೆ ಇಲ್ಲಿ. ಬರೀ ಇವ್ರಿಗೆ ಅರ್ಜೆಂಟ್ ಮಾಡಕತ್ತಾನ ಪಾಪ. ಹೂ ಜಲ್ದಿ ಕುಡಿಲಕತ್ತವ, ಕೈಯಾಗಿ ಹಿಡ್ಕೊಂಡು ಕುಡಿಬೇಕು. ಮೊಣಕಾಲು ನಾವೇನ್ರಿ ಸ್ವಲ್ಪ ಮುಂದಿಟ್ಟೆತ್ತಕ್ಕೋ ಮೊಣಕಾಲಿಗೆ ಹೈಸ್ಕೊಂಡೆ ಹೋಗ್ತದ. ಭಾಳ ಅಂದ್ರೆ ಭಾಳ ಕ್ಲೋಸ್ ಆಗಿ ಹೈದು ಹೋಗ್ತದ ಟ್ರೈನ್ ಇದು. ಬಿಯರ್ ಕುಡ್ದಕ್ಕಿಸಿಂದ್ರೆ ಬಿಯರ್ ಮ್ಯಾಗಿನ ಟೋಪನ್ ಏನು ಇದ್ದಿರ್ತದ ಈಗ ಈ ಹಳಿ ಮ್ಯಾಗ ಇಡ್ತಾರ. ಹಳಿ ಮ್ಯಾಗ ಇಟ್ಟಿಂದ ಟ್ರೈನ್ ಬಂದ ಕೇಸಿಂದ ಅದನ್ನು ಚಪ್ಪಟ್ ಮಾಡ್ತದ. ಅದು ಒಂದು ಮಾಡೋದು ಇಲ್ಲಿ ಕ್ರೇಜ್. ಅದು ಇರುವೆ ಅಂತ ಇಂಥ ಟ್ರೈನ್ ಬತ್ತು. ಎಲ್ಲರೂ ಸುಮ್ಮಾದ್ರು, ಎಲ್ಲರೂ ಫೋನ್ ನೋಡ್ರಿ ಹ್ಯಾಂಗೆ ಹಿಡ್ದಾರ. ಇರುವೆ ನಾವು ಹೊರಗೆ ಕೂತು ರೆಡ್ ಖುಷಿ ಆಗ್ತೀವಿ, ಒಳಗೆ ಕೂತು ಪ್ಯಾಸೆಂಜರ್ ಕೂಡ ನಮ್ಮನ್ನು ನೋಡಿ ಆಟ ಮಾಡ್ಕೇಸಿದ್ರೆ ಭಾಳ ಖುಷಿ ಪಡ್ಲಕತ್ತಾರ. ಚಪ್ಪಟಾಗಿದ್ದು ಕಾಣ್ತದೆ. ನೋಡ್ರಿ ಗುರುವೆ ಈ ರೀತಿ ಚಪ್ಪಟಾಗ್ಯದ ಅದು. ಅದು ಟೋಪನ್ ಹ್ಯಾಂಗಿತ್ತು ಇವಾಗ ಯಾವ ರೀತಿ ಆಗ್ಯದ ನೋಡ್ರಿ ಇದು. ಟ್ರೈನ್ ಅಂತೂ ಹೋಯ್ತು. ಇವಾಗ ನಾವು ಹೋಗಂಬ್ರತ್ತ ಬೇರೆ ಕಡೆ. ಒಂಥರ ಥ್ರಿಲ್ಲಿಂಗ್ ಇತ್ತು ಈ ಟ್ರೈನ್ ಜರ್ನಿ. ಅಂಗಡಿ ಇದ್ದಿರ್ತಾವ, ಅಂಗಡಿ ಮುಂದೆ ಸಣ್ಣ ಸ್ಟೂಲ್ ಹಾಕ್ಯಸಿಂದ್ರೆ ಅಲ್ಲೇ ಕೂತ್ಕೇಸಿಂದ್ರೆ ಆರ್ಡ್ರ್ ಮಾಡಿ ತಿಂತಾರ. ಅವನೇ ಸಿಟಿಯಲ್ಲಿರುವ ಬೀರ್ ಸ್ಟ್ರೀಟಿಗೆ ಬಂದೀನಿ ಇವಾಗ ನಾನು. ಮಳೆ ಬರೋ ಸಂಬಂಧ ಅಷ್ಟು ಮಂದಿಲ್ಲ, ಆದರೂ ಛತ್ರಿ ಹಾಕೊಂಡು ಕೇಸಿಂದ್ರೆ ಕೂತಾರ ನೋಡ್ರಿ ಬೀರ್ ಕುಡ್ಕೋತ. ಇಲ್ಲಿ ಬರೀ ಕ್ಲಬ್ಗಳು ಅಷ್ಟೇ ನೋಡ್ಬೋದು ನಾವು. ಹಿಂಗೆ ಕರಿತಿರ್ತಾರೆ ಅವರು ಬಾ ಒಳಗೆ ತಂದು. ಬಟ್ ನಾವು ಹೋಗ್ಬಾರ್ದು ಒಳಗಡೆ. ಯಾವ ರೀತಿ ನೀವು ಗೋವಾದಾಗ ಪಬ್ ಗಿಬ್ ನೋಡ್ತೀರಿ, ಈ ಥರ ಹುಡುಗಿಯರು ನೋಡ್ತಿರ್ತೀರಿ, ಈಗ ಅದೇ ರೀತಿ ಇಲ್ಲಿ ಅದಾರ. ಯಾವ ಬ್ರೋ ನೋಡಿದ್ರೀಗ ಯಾವ ರೀತಿ ಇತ್ತು ವಿಯೆಟ್ನಾಂ ದೇಶದು ಕ್ಯಾಪಿಟಲ್ ಸಿಟಿ ಹನಾಯ್ ಅನ್ನೋದು. ಇವಾಗ ನಾವು ನೆಕ್ಸ್ಟ್ ಬೇರೆ ಡೆಸ್ಟಿನೇಷನ್ಗೆ ಹೊಂಟೀವಿ. ಆ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಏನಿಸ್ತದೆ ಕಮೆಂಟ್ ಸೆಕ್ಷನ್ಗೆ ಹಾಕಿರಿ. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ. ಮತ್ತು ಮುಂದೆ ಸಿಗಮತ್ತ ವಿಯೆಟ್ನಾಂ ಎಕ್ಸ್ಪ್ಲೋರ್ ವಿಡಿಯೋದಾಗ. ಬಾಯ್.